4-5 ಡಿಸೈನ್ ಕೊಟ್ಟಿದ್ರು. ನಂಗೆ ಅಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇಷ್ಟು ಬೇಗ ಇವ್ರು ಇಷ್ಟು ಸ್ಪೀಡ್, ಯಾಕಂದರೆ ಇವಾಗಿರೋ ನಮ್ಮ ಟೈಮ್ ಲಿಮಿಟ್ಸಲ್ಲಿ ನಾವು ಇಷ್ಟು ಸ್ಪೀಡಲ್ಲಿ ನಡೀತಾ ಇದೆ ನಮ್ಮ ಕೆಲಸ ಅಂದ್ರೆ ನಮ್ಗೆ ಫಸ್ಟು ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ವಿತಿನ್ 3 ಡೇಸಲ್ಲಿ ನಾವು ಡಿಸೈಡ್ ಮಾಡೋದು. ವಿತಿನ್ 3 ಡೇಸು ನನ್ನ ಗೊತ್ತಿರೋಂಗೆ ಟೈಮ್ ತೊಗೊಂಡಿಲ್ಲ. ವಿತಿನ್ 3 ಡೇಸ್ ಒಳಗಡೆ ನಾವು ಫೈನಲ್ಲು ಮಾಡಿದ್ವಿ. ಅಂದರೆ ಅಷ್ಟು ಕೋಆಪ್ರೇಟ್ ನನಗೆ ಇವ್ರು ಮಾಡಿದ್ರು. ಹಲೋ ಸರ್, ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿಯಾಗಿ, ನಿಮ್ಮ ಮನೆನೆಲ್ಲ ನೋಡಿ, ನಿಮ್ಮ ಅಮೂಲ್ಯವಾದ ಸಮಯನ ನಮ್ಗಾಗಿ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು. ನಾವು ನಿಮ್ಮನ್ನ ಇಲ್ಲಿ ನಿಮ್ಮ ಮನೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕೇಳಕ್ಕೆ ಬಂದು ಕೂತಿದ್ದೀನಿ. ನಿಮ್ಮಿಂದಾನೇ ಕೇಳ್ಬೇಕು ಅಂತ ಅನ್ಕೊಂಡಿದೀವಿ. ಸ್ಟಾರ್ಟಿಂಗ್ ಫ್ರಮ್ ನಿಮ್ಮ ಮನೆ ಇಂಟೀರಿಯರ್ಸ್ ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ನಿಮಗೆ ಈ ಮಾ ಗ್ರೂಪ್ಸ್ ಅವ್ರನ್ನ ಹೈರ್ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಅವರು ಯಾಕೆ ನೀವು ಅವ್ರನ್ನ ತಗೊಂಡ್ರಿ? ಫಸ್ಟ್ ರೀಸನ್ ಟೈಮ್. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಟೈಮ್ ಈಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈಗ ನೋಡಿ, ನಾವು ಏನೋ ಒಬ್ಬರಿಗೆ ಯಾರಿಗೋ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಸ್ವಲ್ಪ ಹೊತ್ತಾಗುತ್ತೆ. ನಾನು ಇವ್ರು ಫಸ್ಟ್ ಟೈಮ್ ಬೆಳಿಗ್ಗೆ ಕಾಂಟ್ಯಾಕ್ಟ್ ಅಲ್ಲಿ ತಗೊಂಡೆ, ಈವ್ನಿಂಗ್ 5 o'clock ಕಾಂಟ್ಯಾಕ್ಟ್ ಅಲ್ಲಿ ತಗೊಂಡೆ. ನೆಕ್ಸ್ಟ್ ಡೇ ಮಾರ್ನಿಂಗ್ 11 o'clock ನನಗೆ ಅಪಾಯಿಂಟ್ ಕೊಟ್ಟರು. ಸೈಟಿಗೆ ವಿಸಿಟ್ ಮಾಡಿದ್ರು, ಬಂದು ಮತ್ತೆ ಎಲ್ಲ ನೋಡ್ಬಿಟ್ಟು, ಸರ್ ನಾನು ರೆಡಿ ಮಾಡ್ತೀನಿ, ನಿಮಗೆ ಇದೆಲ್ಲ ರೆಡಿ ಮಾಡಿ ಕೊಡ್ತೀನಿ ಅಂತ. ನಾನು ಅನ್ಕೊಂಡೆ 1 week 2 weeks ಆಗ್ಬೋದು ಅಂತ. ವೆರಿ ನೆಕ್ಸ್ಟ್ ಡೇ ಈವ್ನಿಂಗ್ ನನಗೆ 4 o'clock ಅವ್ರು ಕಾಲ್ ಮಾಡ್ಬಿಟ್ರು. ಫಸ್ಟ್ ನನ್ನ ಟೈಮ್ ಅದು ನನಗೆ ಇಂಪಾರ್ಟೆಂಟ್ ಆಯಿತು. ನನಗೆ ಅಲ್ಲಿ ಸ್ವಲ್ಪ ಮನಸ್ಸಲ್ಲಿ ಬಂತು, ಅದ್ರ ಇಷ್ಟು ಟೈಮ್ ನಮ್ಗೆ ಕೊಡ್ತಾ ಇದ್ದಾರೆ ಅವರಲ್ಲಿ, ಸಫಿಷಿಯೆಂಟಾಗಿ ಕೆಲಸ ಮಾಡ್ಬೋದು ಅನ್ನೋದು ನನ್ನ ಮೈಂಡಲ್ಲೇ ಫಿಕ್ಸ್ ಆಗಿತ್ತು. ಅದಕ್ಕಿಂತ ನಾನು ಅವತ್ತು ಸಾಯಂಕಾಲ 4 ಗಂಟೆಗೆ ಹೋದ್ರೆ ನನ್ನ 4-5 ಡಿಸೈನ್ ಕೊಟ್ಟಿದ್ರು. ನಂಗೆ ಅಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇಷ್ಟು ಬೇಗ ಇವ್ರು ಇಷ್ಟು ಸ್ಪೀಡ್, ಯಾಕಂದರೆ ಇವಾಗಿರೋ ನಮ್ಮ ಟೈಮ್ ಲಿಮಿಟ್ಸಲ್ಲಿ ನಾವು ಇಷ್ಟು ಸ್ಪೀಡಲ್ಲಿ ನಡೀತಾ ಇದೆ ನಮ್ಮ ಕೆಲಸ ಅಂದ್ರೆ ನಮ್ಗೆ ಫಸ್ಟು ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಬಟ್ ಬೇರೆ ಥಿಂಕ್ ಆಮೇಲೆ, ಬಟ್ ನನ್ನ ಟೈಮ್ ಸ್ಯಾಟಿಸ್ಫ್ಯಾಕ್ಷನ್ ಫಸ್ಟ್. ಸೊ ಅದರಿಂದ ನನಗೆ ಆಮೇಲೆ ಡಿಸೈನ್ ಕೊಟ್ಟರು. ಡಿಸೈನ್ ನೋಡಿ ನಾವು ಎಲ್ಲ ಮಾತಾಡಿದ್ವಿ ಕುಂತ್ಕೊಂಡು, ಹೇಗೆ ಏನು. ವಿತಿನ್ 3 ಡೇಸಲ್ಲಿ ನಾವು ಡಿಸೈಡ್ ಮಾಡೋದು. ವಿತಿನ್ 3 ಡೇಸು ನನ್ನ ಗೊತ್ತಿರೋಂಗೆ ಟೈಮ್ ತೊಗೊಂಡಿಲ್ಲ. ವಿತಿನ್ 3 ಡೇಸ್ ಒಳಗಡೆ ನಾವು ಫೈನಲ್ಲು ಮಾಡಿದ್ವಿ. ಅಂದರೆ ಅಷ್ಟು ಕೋಆಪ್ರೇಟ್ ನನಗೆ ಇವ್ರು ಮಾಡಿದ್ರು. ಈ ಮಾ ಗ್ರೂಪ್ಸ್ ಅವರು ಸಿಗಕ್ಕೆ ನಿಮ್ಗೆ ಯಾರು ಕಾರಣ? ಯಾರು ಥ್ರೂ? ನನ್ನ ಒನ್ ಆಫ್ ದ ಮೈ ಫ್ರೆಂಡ್ ರವಿ ಅಂತ ಇದ್ರು, ಅವ್ರದ್ದು ಕನ್ಸ್ಟ್ರಕ್ಷನ್ ಇವರು ಮಾಡಿದ್ರು. ಇವರು ಮೃತ್ಯುಂಜಯ ಅಂತ, ಇವರು ಮಾ ಇಂಟೀರಿಯರ್ ಓನರ್. ಅವರು ಥ್ರೂ ಅವ್ರು ನನಗೆ ಹೇಳಿದ್ರು, ಸರ್ ಈ ಥರ ಇದ್ದಾರೆ, ವೈಫ್ ಅಂಡ್ ಹಸ್ಬೆಂಡ್ ಇಬ್ರು ಕನ್ಸ್ಟ್ರಕ್ಷನ್ ಇಂಜಿನಿಯರ್ ಪ್ಲಸ್ ಆರ್ಕಿಟೆಕ್ಟ್ ಇದ್ದಾರೆ ಇಂಟೀರಿಯರು, ನೀವು ಒಂದ್ಸಲ ನೋಡಿ ಅಂತ ನನಗೆ ಅವ್ರ ಕಡೆಯಿಂದ ರೆಫರೆನ್ಸ್ ಬಂದಿದ್ದು. ಫಸ್ಟ್ ನಾನು ಫಸ್ಟ್ ಇವ್ರಿಗೇನೆ ರೆಫರ್ ಮಾಡಿದೆ. ಫಸ್ಟ್ ಇವ್ರ ಜೊತೆಲೆ ನಾನು ಕೆಲಸ ಮಾಡಿದೆ. ಬೇರೆ ಸೆಕೆಂಡ್ ಆಪ್ಷನ್ಗೆ ಹೋಗ್ಲಿಲ್ಲ, ಆಪ್ಷನ್ 2 ಹೋಗ್ಲೇ ಇಲ್ಲ. ವಾವ್ ಸರ್, ಇದು ಕೇಳಿ ತುಂಬಾ ಖುಷಿ ಆಯ್ತು. ಇವ್ರು ಕೊಟ್ಟಿರೋ ಪ್ರತಿಯೊಬ್ರು ಸಮಯ ತುಂಬಾ ಅಮೂಲ್ಯವಾಗಿದೆ. ಅಂತದ್ರಲ್ಲಿ ನೀವು ಅವರು ಇದು ಮಾಡಿದ್ದಾರೆ ಅಂತ, ಇಷ್ಟು ನಿಮ್ಗೆ ಕೋಆಪರೇಟ್ ಮಾಡಿದ್ದಾರೆ ಅಂತ ಕೇಳಿನೇ ತುಂಬಾ ಖುಷಿ ಆಯ್ತು ಸರ್. ಇಂಟೀರಿಯರ್ಸ್, ಅದು ಮನೆ ಇಂಟೀರಿಯರ್ಸ್ ಅಂತ ಬಂದಾಗ ತುಂಬಾ ಕ್ಲೋಸ್ ಟು ಹಾರ್ಟ್ ಆಗಿರುತ್ತೆ ನಮಗೆ. ನಿಮಗೆ ಇಂಥ ಒಂದು ಪ್ರಾಜೆಕ್ಟ್ ಕೈ ಹಾಕುವಾಗ ಒಬ್ರನ್ನ ತಗೊಂಡು ಮಾಡ್ತಿದ್ದೀರಿ ಅಂತ ಅಂದಾಗ ಎಲ್ಲೋ ಒಂದ್ ಕಡೆ ಭಯ ಇತ್ತಾ? ಎಲ್ಲ ಹೆಚ್ಚು ಕಡಿಮೆ ಆದ್ರೆ ನಾನು ಅನ್ಕೊಂಡಂಗ ಆಗಿಲ್ಲ ಅಂದ್ರೆ ನಾವ್ ಅಲ್ಲಿ ಇರ್ಬೇಕು, ಪ್ರತಿದಿನ ಕಳಿಬೇಕಲ್ಲಿ, ಎಲ್ಲೋ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಹೇಗಿರುತ್ತಪ್ಪ ಅಂತ ಒಂದ್ ಭಯ ಇತ್ತಾ ಇವ್ರನ್ನ ತಗೊಳ್ಳೋವಾಗ? ಇಲ್ಲ, ನನಗೆ ಆತರ ನನಗೇನು, ನನ್ ಮನ್ಸಲ್ಲಿ ಯಾವತ್ತೂ ನನ್ನ ಫಸ್ಟ್ ಟೈಮ್ ಕೊಟ್ಟರು ನನಗೆ ಅವತ್ತೇ ನನ್ನ ಮನ್ಸಲ್ಲಿ ಸ್ಯಾಟಿಸ್ಫ್ಯಾಕ್ಷನ್. ವೆರಿ ನೆಕ್ಸ್ಟ್ ಡೇ ಯಾವಾಗ ನಮ್ಗೆ ಅವರು ಡಿಸೈನ್ಸ್ 3-4 ಡಿಸೈನ್ ರೆಡಿ ಮಾಡಿದ್ರು, ನನಗೆ ಅವಾಗಲೇ ಸ್ಯಾಟಿಸ್ಫ್ಯಾಕ್ಷನ್. ಅವ್ರು ಕೆಲಸ ಮಾಡ್ತಾರೆ, ಮಾಡೋ ಅಷ್ಟು, ಯಾಕಂದ್ರೆ ಆ ಸ್ಪೀಡ್ ಇದೆ ಅಂತ. ಯಾಕಂದ್ರೆ ನಮ್ಗೆ ಆ ಸ್ಪೀಡ್ ಬೇಕು. ಅದರಿಂದ ನಾನು ಅವ್ರಿಗೆ ಜೊತೆಲಿ ಹೋಗೋಕೆ ಇಷ್ಟ ಆಯ್ತು. ಸೆಕೆಂಡ್, ನನಗೆ ಯಾರು ಥರ್ಡ್ ಒಪಿನಿಯನ್ ಸೆಕೆಂಡ್ ಒಪಿನಿಯನ್ ತಗೊಂಡಿಲ್ಲ. ನನ್ನ ಮನಸ್ಸಲ್ಲಿ ಇವ್ರು ಕೆಲಸ ಕೊಡ್ಬೋದು, ಇವ್ರು ಮಾಡ್ತಾರೆ. ಯಾಕಂದ್ರೆ ಆಗ್ತಾನೆ, ಇವರು ಹೊಸದಾಗಿ ಸ್ಟಾರ್ಟ್ ಮಾಡಿದ್ರು, ಮಾಡ್ತಾರೆ. ಯಾಕಂದ್ರೆ ಹೊಸಬ್ರು ಕೊಡೋದು ತುಂಬಾ ಅನುಕೂಲ ಆಗುತ್ತೆ. ಕಾರಣ ಏನಂದ್ರೆ, ಒಂದು ಬೇರೆ ಯಾರಿಗೂ ನಾವು ಎಕ್ಸಾಂಪಲ್ ಮಾಡಿ ಹೇಳ್ತಾ ಇಲ್ಲ, ಹೊಸೊಬ್ರು ಕೊಟ್ಟರೆ ಅವ್ರ ಇಂಟ್ರೆಸ್ಟಿಗೆ ಒಂದು ಹೊಸ ನಾನು ಮಾಡಬೇಕು, ಏನೋ ಇವ್ರು ಮಾಡಿ ತೋರಿಸಿದ್ರೆ ನಮ್ಗೆ ಚೆನ್ನಾಗಿರುತ್ತೆ ಅನ್ನೋದು ಅವ್ರಿಗಿರುತ್ತೆ. ನಮಗೂ ಹೊಸದ ಇದೇನೋ, ನಾವು ಮುಂಚೆನೋ ಫರ್ನಿಚರ್ ಇಂಟೀರಿಯರ್ ದೊಡ್ಡದು ಮಾಡಿದ್ದೀನಿ ಅಂತ ಏನಿಲ್ಲ, ಮಾಮೂಲಿ ಮಾಡಿದೆ. ಬಟ್ ಇಷ್ಟು ದೊಡ್ಡ ಇಂಟೀರಿಯರ್ಗೆ ಅಟ್ಲೀಸ್ಟ್ ಇವ್ರು ನನ್ನ ಟೈಮ್ ಕೊಟ್ಟಿರೋದು ಮತ್ತೆ ಅವ್ರು ಡಿಸೈನ್ ಮಾಡಿರೋದು, ನನಗೆ ಆ ಡಿಸೈನ್ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಮತ್ತೆ ಎರಡನೇದು ಅಂದರೆ ವಿಸಿಟಿಂಗ್. ಓಕೆ, ಪ್ರತಿಯೊಂದರಲ್ಲೂ ವಿಸಿಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಂಟೀರಿಯರ್ ಡಿಸೈನರ್, ಆರ್ಕಿಟೆಕ್ಟ್ ವಿಸಿಟಿಂಗ್ ಇಂಪಾರ್ಟೆಂಟ್. ಇವಾಗಿನ ಕಾಲದಲ್ಲಿ ಇವತ್ತು ಫೋನ್ ಮಾಡಿದ್ರೆ 2 ದಿವಸ ಬಿಟ್ಟು ಬರ್ತಾರೆ. ಬೇರೆಯವ್ರು ನಾನು ಎಕ್ಸಾಂಪಲ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಬಟ್ ಇವ್ರು ಯಾವತ್ತೂ ಆ ಥರ ಆಗಿಲ್ಲ. ಏನು ಸ್ಪಾಟ್ ಟೈಮ್ ಹೇಳ್ತು ಆ ಟೈಮಲ್ಲಿ ಬಂದಿದ್ದಾರೆ, ಮಾಡಿದ್ದಾರೆ. ನಾವಿಲ್ಲ ಅಂದ್ರು ಅವ್ರು ಬಂದು ಖುದ್ದು, ಅವ್ರ ಹತ್ರ ಒಂದು ಕೀ ಇತ್ತು, ಅವ್ರು ಬಂದು ಅವರೇ ಮಾಡಿದ್ದಾರೆ, ನಿಂತ್ಕೊಂಡು ಮಾಡಿದ್ದಾರೆ. ಇವತ್ತು ಏನೇ ಇದು ಅವ್ರಿಗೆ ನಾವು ಫೋನ್ ಮಾಡ್ತೀವಿ, ಹಿಂಗಿದೆ ಹೇಗಿದೆ ಅಂತ. ಅಲ್ಲಿವರೆಗೂ ಅವ್ರು ನಮ್ಮ ರಿಲೇಷನ್ ಮೇಂಟೈನ್ ಮಾಡಿದ್ವಿ.
ವಂಡರ್ಫುಲ್ ಸರ್. ಡಿಸೈನ್ ಅಷ್ಟು ಬೇಗ ಕೊಟ್ರು, ಹಾಗೆ ಸೈಟ್ ವಿಸಿಟ್ ತುಂಬಾ ಮಾಡ್ತಾ ಇದ್ರು. ಈ ಎಕ್ಸಿಕ್ಯೂಷನ್ ಪ್ರಾಸೆಸ್ ಎಷ್ಟು ಟೈಮ್ ನಡೀತು ಅಂಡ್ ಹೇಗ್ ನಡೀತು? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಾಯ್ತು? 3 days ಅಲ್ಲಿ ನಮ್ಗೆ ಫೈನಲ್ ಆಯ್ತು. ಆಯ್ತಾ, 3 days ಅಲ್ಲಿ ಫೈನಲ್ ಆಗಿ ಇವರು ನಾವು ಒಂದು ಕೊಟೇಶನ್ ಕೊಟ್ಟರು. ಸರ್ ಈ ಅಮೌಂಟ್ ಆಗುತ್ತೆ. ನಾನು ಹೇಳಿದ್ದೆ, ನೀವು ನನಗೆ ಮೆಟೀರಿಯಲ್ ತಂದು ಕೊಡೋಕ್ಕಾಗಲ್ಲ, ನನ್ನ ಪೂರ್ತಿ ವರ್ಕ್ ನೀವೇ ಮಾಡಿಕೊಡಿ. ಸರಿ, ಅವರು ಒಂದು 3 days ಅಲ್ಲಿ ಅವರೆಲ್ಲ ಒಂದು ವಿತಿನ್ ಎ ವೀಕ್ ಎಲ್ಲ ರೆಡಿ ಮಾಡಿ ನಮ್ಗೆ ಒಂದು ಕೊಟೇಶನ್ ಕೊಟ್ಟರು. ಒಂದು ಕೊಟೇಶನ್ ಫೈನಲ್ ಮಾಡಿದ್ವಿ ನಾವು. ಫೈನಲ್ ಮಾಡಿ ವೆರಿ ನೆಕ್ಸ್ಟ್ ಡೇ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಸ್ಟಾರ್ಟ್ ಮಾಡಿ ನನಗೆ ಅದೊಂದು ಫಾಸ್ಟ್ನೆಸ್ ನನಗೆ ತುಂಬ ಇಷ್ಟ ಆಯಿತು. ಸ್ಟಾರ್ಟ್ ಮಾಡಿದ್ರು. ವರ್ಕ್ ತುಂಬ ಚೆನ್ನಾಗಿ ಎಲ್ಲ ಪ್ರತಿಯೊಬ್ಬರು ಇವರು ಹತ್ರ ಇರೋ ಟೀಮು ತುಂಬ ಚೆನ್ನಾಗಿತ್ತು. ತುಂಬಾ ಒಳ್ಳೆ ಟೀಮ್ ಇತ್ತು. ಇವ್ರ ಹತ್ರ ಎಲೆಕ್ಟ್ರಿಷಿಯನ್ ಆಗ್ಲಿ, ಪ್ಲಂಬರ್ ಆಗ್ಲಿ, ಇಲ್ಲ ಇದು ವುಡ್ ವರ್ಕ್ ಅವ್ರ ಆಗ್ಲಿ, ಕಾರ್ಪೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಸಫಿಷಿಯಂಟ್ ಟೀಮ್ ಇತ್ತು. ಬಟ್ ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ಒಂದೇ ಟೈಮ್ ಅಲ್ಲಿ ಎಲೆಕ್ಟ್ರಿಷಿಯನ್ ಬರ್ಬೇಕಾಗುತ್ತೆ, ಪ್ಲಂಬರು ಬರ್ಬೇಕಾಗುತ್ತೆ, ಮತ್ತೆ ಅವ್ರನ್ನ ಕೂಡ್ಸೋದು ತುಂಬಾ ಕಷ್ಟ ಆಗಿದೆ ಇವಾಗಿನ ಟೈಮಲ್ಲಿ. ಅವರೆಲ್ಲೋ ಇರ್ತಾರೆ, ಇವ್ರೆ. ಬಟ್ ನನಗೆ ಯಾವತ್ತೂ ಆ ತರ ಇನ್ಕನ್ವೀನಿಯನ್ಸ್ ಆಗಿಲ್ಲ. ಇವತ್ತಿನ ದಿವಸ 3 ಜನ ಬರ್ಬೇಕು, 3 ಜನ ಅವತ್ತಿರ್ತೀವಿ, 3 ಜನ ಇವರು ಮೇಡಮ್ ಅಲ್ಲಿ ಇರ್ತಾ ಇದ್ರ ಜೊತೆ. ನನ್ಗೆ ಅದೊಂದು ನನಗೆ ನನ್ನ ವೈಫ್ಗೆಲ್ಲ ತುಂಬಾ ಕಾನ್ಫಿಡೆನ್ಸ್ ಕೊಡ್ತು, ಇಲ್ಲ ಇವ್ರ ಮುಂದೆ ಕೆಲಸ ಮಾಡ್ಬೋದು. ಎಕ್ಸಿಕ್ಯೂಷನ್ ಪ್ರಾಸೆಸ್ ಅಲ್ಲಿ ಏನಾದ್ರೂ ಚಾಲೆಂಜಸ್ ಬಂದಿತ್ತಾ ನಿಮ್ಗೆ? ಅದನ್ನ ಹೇಗೆ ನೀವು ಓವರ್ಕಮ್ ಮಾಡ್ಕೊಂಡು ಹೋದ್ರಿ? ನನಗೆ ಬೇರೆ ಯಾವುದೆಲ್ಲ ಚಾಲೆಂಜ್ ಇರಲಿಲ್ಲ. ನಾನು ಟೈಮ್ ಕೊಟ್ಟಿದ್ದೆ. ನನಗೆ ಈ ಟೈಮಲ್ಲಿ ನಾನು ಗೃಹ ಪ್ರವೇಶ ಮಾಡಬೇಕು, ನನಗೆ ಈ ಟೈಮಲ್ಲಿ ಕೊಡಿ ಅಂತ. ಯಾಕಂದ್ರೆ ಮನೇನೂ ತುಂಬಾ ದೊಡ್ಡದಿತ್ತು, ಕೆಲಸನೂ ಜಾಸ್ತಿ ಇತ್ತು. ಸೊ ನನಗೆ ಆ ಟೈಮ್, ನನಗೆ ಏನು ಟೈಮ್ ಅದು ನನಗೆ ಸ್ವಲ್ಪ ಟೆನ್ಷನ್ ಇತ್ತು. ಒಂದು ದಿಸ್ ವಾಲ್, ಈ ವಾಲ್ ಒಂದಿದೆ. ಈ ವಾಲ್ದು ನನಗೆ ಇವರು ನನಗೆ ಗೊತ್ತಿಲ್ಲ ಇವ್ರು ರೆಡಿ ಮಾಡ್ತಾ ಇದ್ದಾರೆ ಅಂತ. ನನಗೆ ಯಾವತ್ತೂ ಅದು ಅವ್ರು ಕೊಟ್ಟಿಲ್ಲ. ಸರ್ ನಾವೊಂದು ಡಿಸೈನ್ ಮಾಡಿ ನಿಮ್ಗೆ ಕೊಡ್ತೀವಿ, ನೀವು ನೋಡಿ ಅಂತ ಹೇಳಿದ್ರು. ಅವರು ಬೆಳಿಗ್ಗೆ ಎಲ್ಲ ರೆಡಿ ಮಾಡಿದ್ರು. ಒಂದು 2 days, ನಾನು 2 days ಬಿಟ್ಟೆ ಈವ್ನಿಂಗ್ ಬಂದೆ. ಅವತ್ತು ನನಗೆ ತುಂಬಾನೇ ಯಾಕೋ ಸರಿ ಬಂದಿಲ್ಲ ಅಂತ ನನಗೆ ತುಂಬಾನೇ ಇವ್ರ ಮೇಲೆ ರೇಗಾಡಿದೆ ನಾನು. ಫಸ್ಟ್ ಟೈಮ್ ನೀವು ಯಾವುದೋ ಕೆಲಸ ಸರಿ ಮಾಡಿಲ್ಲ, ಯಾಕೋ ನನ್ಗೆ ಅದಿನ್ನೂ ಹೊಸದಾಗಿ ಮಾಡಿದ್ರು. ಇವರು ನಮ್ಗೆ ರಿಕ್ವೆಸ್ಟ್ ಹೇಳಿದ್ರು, ಸರ್ ನಾಳೆ ಒಂದು ದಿವಸ ಬನ್ನಿ, ಬೆಳಿಗ್ಗೆ ಒಂದು ದಿವಸ ಬಂದು ನೋಡಿ, ಆಮೇಲೆ ನನಗೆ ಹೇಳಿ ಸರ್, ಬೇಡ ಅಂದ್ರೆ ನಾನು ಬೇರೆ ಚೇಂಜ್ ಮಾಡಿ ನಿಮ್ಗೆ ತೆಗೆದುಕೊಡ್ತೀವಿ. ಬಟ್ ಇವತ್ತು ಬರೋರೆಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಬರೋರೆಲ್ಲ ಫಸ್ಟ್ ಆ ವಾಲ್ನೇ ನೋಡ್ತಾರೆ. ಫಸ್ಟ್ ಹೋಗೋದೇ ಕಣ್ಣಲ್ಲಿಗೆ, ಏನ್ ಮಾಡಿದ್ರು, ಯಾವ ತರ ಮೆಟೀರಿಯಲ್, ಏನು. ಅದೊಂದು ನನಗೆ ಈ ತರ ಎಲ್ಲ ನನಗೆ ತುಂಬಾ ಕಾನ್ಫಿಡೆನ್ಸ್ ಕೊಡ್ತಾ ಹೋಯ್ತು. ಬಟ್ ಏನಂದ್ರೆ ನನಗೆ ಟೈಮಲ್ಲಿ ನನಗೆ ಕರೆಕ್ಟಾಗಿ ನಾನು ಏನ್ ಟೈಮ್ ಎಕ್ಸ್ಪೆಕ್ಟ್ ಮಾಡಿದ್ರೆ ವಿತಿನ್ ವೀಕಲ್ಲಿ ಕೊಟ್ಟರು ನನಗೆ. ಇನ್ನು ಬಿಫೋರ್ 1 week ಮುಂಚೆ ನನಗೆ ಕೊಟ್ಟಿದ್ದಾರೆ. ನಾನು ಇವತ್ತಿನ ಪ್ರೆಸೆಂಟ್ ಟೈಮ್ಗೆ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಯಾರೇ ಆಗಿರಲಿ, ಟೈಮ್ ಎಷ್ಟು ಕೊಡ್ತಾರೋ ಅಷ್ಟು ನಮಗೂ ಕೆಲಸ ಆಗುತ್ತೆ, ಅವ್ರಿಗೂ ಕೆಲಸ ಆಗುತ್ತೆ. ಇವಾಗ 6 ತಿಂಗಳು ನಡೆಯೋದನ್ನ 9 months, 10 months, 11 months ಆಗುತ್ತೆ. ಸೊ ವಿಸಿಟಿಂಗ್ ಇರಲ್ಲ, ಸರಿಯಾಗಿ ಬರಲ್ಲ. ಅವಾಗ ಏನಾಗುತ್ತೆ, ನಾನು ಹೇಳೋ ಪ್ರಕಾರ ಅವ್ರಿಗೂ ಲಾಸ್ ಆಗುತ್ತೆ, ನಮಗೂ ಲಾಸ್ ಆಗುತ್ತೆ. ಯಾಕಂದ್ರೆ ಕೆಲಸದವ್ರು ಅವ್ರಿಗೂ ಕೊಡ್ಬೇಕು. ಒಂದು ಟೈಮ್ ಅಂತ ಪಂಕ್ಚುಯಲ್ ಮಾಡ್ಕೊಂಡ್ಬಿಟ್ರೆ ಈ ತರ ಕೆಲಸಗಳು ಆಗ್ತವೆ. ಹಾಗಾದ್ರೆ ನೀವು ಈ ಮನೆ ಕಟ್ಸಿ ಎಷ್ಟು ಟೈಮ್ ಆಯ್ತು ಸರ್? ಕಟ್ಸಿಲ್ಲ, ತಗೊಂಡಿದ್ದು ನಾನು 2014 ಅಲ್ಲಿ ನಾನು ಈ ಮನೆ ತಗೊಂಡು 15 daysಗೆ ಇವ್ರ ಹತ್ರ ಆಲ್ರೆಡಿ ನಾನು ಮಾತಾಡಿ ಫರ್ನಿಚರ್ 14 ಐ ಥಿಂಕ್ ನವೆಂಬರ್ ಅಲ್ಲಿ ತಗೊಂಡೆ. ಗಣೇಶ ಚತುರ್ಥಿ ಆದ್ಮೇಲೆ ಅಡ್ವಾನ್ಸ್ ಮಾಡಿದೆ. ನವೆಂಬರ್ ಅಲ್ಲಿ ನನ್ನ ಪೇಮೆಂಟ್ ಆದ್ಮೇಲೆ ನನಗೆ ಹ್ಯಾಂಡ್ ಓವರ್ ಆಯ್ತು. ಐ ಥಿಂಕ್ ಡಿಸೆಂಬರ್ ಅಲ್ಲಿ ನಾನು ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ. ಡಿಸೆಂಬರ್ ಇಲ್ಲ ಅನ್ಕೊಂತೀನಿ ನಾನು. ನಾವು ನವೆಂಬರ್ ಪೂಜೆ ಮಾಡೋರು, ಜನವರಿಯಿಂದ ಸ್ಟಾರ್ಟ್. ಯಾಕಂದ್ರೆ ಡಿಸೆಂಬರ್ ಅಲ್ಲಿ ಅದು ಧನುರ್ಮಾಸ ಅಂತ ಬಂದಿತ್ತು. ಜನವರಿಯಲ್ಲಿ ಸ್ಟಾರ್ಟ್ ಮಾಡೋರು, ಆಗಸ್ಟ್ ಅಲ್ಲಿ ನನಗೆ ಕೊಟ್ಬಿಟ್ರು. ಸರ್ ಹಾಗಾದ್ರೆ ಇದು ಫುಲ್ ಇಂಟೀರಿಯರ್ಸ್ ಎಲ್ಲ ಆಗಿ ಒಂದು 10-11 ವರ್ಷಗಳಾಯ್ತು. ಜಾಸ್ತಿ ಆಯ್ತು. 2015 ಅಂತ ಇಟ್ಕೊಳ್ಳಿ, 10 years ಆಯ್ತು. 10 years ಆಯ್ತು ಸರ್. ನೋಡಿದ್ರೆ ಮನೆ ಈಗಿನ ಒಂದೂವರೆ ವರ್ಷ ಹಿಂದೆ ಕಟ್ಟಿಸ್ದಂಗಿದೆ, ಎಲ್ಲ ಟ್ರೆಂಡಿಂಗ್ ಆಗಿದೆ. ಈಗಲೂ ಕಾರಣ ಏನಂದ್ರೆ ಅದಕ್ಕೆ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇವಾಗೂ ಇರೋದು. ಅದಕ್ಕೆ ಯಾಕಂದ್ರೆ ಇಷ್ಟು ನೀಟ್ ವರ್ಕ್. ಯಾಕಂದ್ರೆ ಯಾವ ವುಡ್ ನಾನು ಇಲ್ಲಿವರೆಗೂ ಡ್ಯಾಮೇಜ್ ಬಂದಿಲ್ಲ. ಯಾವುದೇ ಕಿಚನ್ ನಾನು ಇಷ್ಟು ವರ್ಷನೂ ಹ್ಯಾಂಡಲಿಂಗ್ ಮಾಡಿರೋದು, ಕಿಚನ್ ಅಲ್ಲಿ ಯಾವುದೇ ಒಂದು ಸ್ಕ್ರೂ ಬಿದ್ದೋಯ್ತು, ಸ್ಕ್ರೂ ಬಂದ್ಬಿಡ್ತು, ನಾನು ಯಾವತ್ತೂ ಮಾಡಿಸಿಲ್ಲ. ಅಷ್ಟು ನೀಟಾಗಿ ನಾನು ಕೆಲಸ ಮಾಡಿಕೊಟ್ರು. ಆ ಒರಿಜಿನಾಲಿಟಿ ಇತ್ತು ಕೆಲಸದಲ್ಲಿ. ಇವತ್ತು ಹಾಕಿರೋ ಮೆಟೀರಿಯಲ್ ಅಷ್ಟೇ. ಅವರು ಏನು ಕೊಟೇಶನ್ ಹೇಳಿದ್ರು ನಾನು ಯಾವತ್ತೂ ಅದನ್ನ ಬಾರ್ಗೇನ್ ಮಾಡಿಲ್ಲ. ಆಯ್ತು, ಯಾಕಂದ್ರೆ ನಾವು ಯಾವತ್ತೂ ಒಂದು ಕೊಟೇಶನ್ ಬಾರ್ಗೇನ್ ಮಾಡಿ, ಎಷ್ಟು ಬಾರ್ಗೇನ್ ಆಗುತ್ತೋ ಅಲ್ಲಿ ಕಮ್ಮಿ ಆಗುತ್ತಾ ಹೋಗುತ್ತೆ ಕೆಲಸ. ಯಾರೂ ಕೈಯಿಂದ ಹಾಕಿ ಕೊಡಲ್ಲ. ಸೊ ನಾನು ಬಾರ್ಗೇನ್ ಮಾಡಿ, ನಾನು ಅವ್ರಿಗೆ ಬಾರ್ಗೇನ್ ಮಾಡಲ್ಲ. ನೀವೇನು ರೇಟ್ ಹೇಳಿದ್ರೆ ನನಗೆ ಅದೇ ಥರ ಬೇಕು. ತುಂಬ ಜನ ಈ ಮನೆ ಎಷ್ಟು ಜನ ವಿಸಿಟ್ ಮಾಡಿದ್ರೆ ನಾನು ಲೆಕ್ಕನೇ ಇಡೋಕ್ಕಾಗಲ್ಲ. ಇಲ್ಲಿರೋ ಅಪಾರ್ಟ್ಮೆಂಟ್ ಟೋಟಲ್ 700 ಮನೆಯಲ್ಲಿ ಹೆಚ್ಚು ಕಮ್ಮಿ 500 ಮನೆಯವರಂತೂ ಬಂದು ನೋಡ್ಕೊಂಡು ಹೋಗಿದ್ದಾರೆ. ನನಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ಮತ್ತು ಇಲ್ಲಿವರೆಗೂ ನಾನು ಯಾವುದೇ ರಿಪೇರಿ ಕೆಲಸ ಮಾಡಿಲ್ಲ. ಪೇಂಟ್ ಒಂದು ಮಾಡಿಸಿದ್ದೀನಿ, ಅದು ಬಿಟ್ಟರೆ ಯಾವುದೋ ರಿಪೇರಿ ಕೆಲಸ ನಾನು ಇಲ್ಲಿವರೆಗೂ ಮಾಡಿಲ್ಲ. ಹಿಂಗಾಗಿದೆ, ಇದು ಹೊರಟೋಯ್ತು, ಸಣ್ಣ ಪುಟ್ಟ ಆಗ್ತವೆ, ಅದನ್ನೇನು ಯಾವುದೇ ಮೇಜರ್ದು ದೊಡ್ಡ ಪ್ರಾಬ್ಲಮ್ ಆಯಿತು, ನಮ್ಗೆ ಈ ಥರ ಆಗೋಯ್ತು, ಯಾವತ್ತೂ ನನಗೆ ಅದು
ಬಂದಿಲ್ಲ ಭಾವನೆ. ಅದರಿಂದ ನಾನು ಇವತ್ತು ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ. ಅದೇ ಸರ್. ಸೊ ಅಷ್ಟು ಅವ್ರು ಏನ್ ಕ್ವಾಲಿಟಿ ಪ್ರಾಮಿಸ್ ಮಾಡಿದಾರೋ 10 ವರ್ಷ ಹಿಂದೆ, 10 ವರ್ಷ ನೀವು ರೆಗ್ಯುಲರ್ ಆಗಿ ಮನೇಲಿ ಓಡಾಡ್ತಾ ಇದ್ರು, ಅದೇ ಒಂದು ಕ್ವಾಲಿಟಿ ಮಟೀರಿಯಲ್ ನಿಮ್ಗೆ ಕಾಣಿಸ್ತಿದೆ. ಹೌದು ಹೌದು. ಯಾಕಂದ್ರೆ ನಾವು ಏನ್ ಕೊಟೇಶನ್ ಅಲ್ಲಿ ಮಾತಾಡಿದ್ವಿ, ನನಗೆ ಇದೇ ಬೇಕು, ಈ ರೇಟ್ದೇ ಬೇಕು ಅಂತ ಅವ್ರು ಹೇಳಿದ್ರು. ಈ ರೇಟ್ಗೆ ಹಾಕಿ, ಆ ರೇಟ್ದೇ ಹಾಕಿದ್ದಾರೆ. ನಮ್ಗೆ ಯಾವತ್ತು ಕ್ವಾಲಿಟಿಯಲ್ಲಿ ಆಗಲಿ ಇಲ್ಲ ಅವ್ರ ಕೆಲಸದಲ್ಲಾಗಲಿ ನಮಗೆ ಎಲ್ಲೋ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ. ಎಲ್ಲ ನಾನು ಏನು ಮನಸ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ಎಕ್ಸ್ಪೆಕ್ಟ್ ಮಾಡಿದ್ದೆ, ಆ ಎಕ್ಸ್ಪೆಕ್ಟ್ ನಂಗೆ ಸಿಕ್ತು. ಯಾಕಂದರೆ ಒಂದು ಮನುಷ್ಯನಿಗೆ ಒಂದು ಖುಷಿಯನ್ನು ಸಿಕ್ಕಿದ್ರೆ ಅದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಯಾವುದೂ ಇಲ್ಲ. ಸೊ ಅದು ನನಗೆ ಸಿಕ್ತು, ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್. ನನಗೆ ಏನು ಮನಸ್ಸಲ್ಲಿ ನನಗೆ ಈ ಥರ ಮನೆ ಬರಬೇಕು, ಈ ಥರ ಇಂಟೀರಿಯರ್ ಇರಬೇಕು, ನನಗೆ ಹಿಂಗೇ ಇರಬೇಕು, ನನಗೆ ಹಂಗೆ ಬಂತು. ನಾನು ಏನು ಅಂದ್ಕೊಂಡಿದ್ದೆ ನನಗೆ ಅದೇ ರೀತಿ ಆಯಿತು. ವಂಡರ್ಫುಲ್ ಸರ್. ಸೊ ಇವಾಗ ಯಾರಾದ್ರೂ ನಿಮ್ ಫ್ರೆಂಡ್ಸೋ, ರಿಲೇಟಿವ್ಸೋ, ಅಥವಾ ಈಗ ನಮ್ಮ ಇದನ್ನ ನೋಡ್ತಾ ಇರೋ ಆಡಿಯನ್ಸ್ ಯಾರಾದ್ರೂ ಈಗ ಇನ್ನ ಅಪಾರ್ಟ್ಮೆಂಟ್ ತಗೊಂಡಿದ್ದಾರೆ, ಇಂಟೀರಿಯರ್ಸ್ ಮಾಡಿಸ್ಬೇಕು ಅಂದ್ರೆ ನೀವು ಮಾ ಗ್ರೂಪ್ಸ್ ನ ರೆಫರ್ ಮಾಡ್ತೀರಾ? ಹೌದು, ಮಾಡ್ತೀನಿ. ಯಾಕಂದ್ರೆ ನೋಡಿ, ಒಂದು ಇದಾಗಿ ಗೃಹ ಪ್ರವೇಶ ಆಗಿ ಈ ಮನೆಗೆ ಶಿಫ್ಟ್ ಆಗಿ ನನ್ನ ವೈಫ್ ಹೋಗ್ಬಿಟ್ರು. ಒಂದು 4-5 ಇಯರ್ಸ್ ನಾನು ಯಾವುದೋ ಇದರಲ್ಲಿ ಇರಲಿಲ್ಲ. ನನಗೆಲ್ಲೋ ಈಗ ಮತ್ತೆ ಇವ್ರ ಜೊತೆಲಿ ನಾನು ಮಾಡಿದ್ದೀನಿ. ಯಾಕಂದ್ರೆ ಬರೋರೆಲ್ಲ ಕೇಳ್ತಾರೆ ಯಾರು ಮಾಡಿದ್ರು ಇಂಟೀರಿಯರ್ ತುಂಬ ಚೆನ್ನಾಗಿದೆ. ಯಾರೋ ಹೊಸ್ದಾಗಿ ಮನೆಗೆ ಬಂದು ಅವ್ರು ಫಸ್ಟ್ ಇಂಟೀರಿಯರೇ ನೋಡೋದು, ತುಂಬ ಚೆನ್ನಾಗಿದೆ, ಇದನ್ನೇ ತುಂಬ ಲೈಕ್ ಮಾಡ್ತಾರೆ ಜನ, ಈ ವಾಲ್ ಲೈಕ್ ಮಾಡ್ತಾರೆ. ಹಿಂಗೆ ಸ್ಯಾಟಿಸ್ಫ್ಯಾಕ್ಷನ್, ತೊಂದರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಮ್ ಜೊತೆ ಕಾಲ ಕಳೆದಿದ್ದಕ್ಕೆ, ನಮ್ಮ ಮನೆಯಲ್ಲಿ ನೀವು ಇಷ್ಟು ಚೆನ್ನಾಗಿ ನಮ್ಮನ್ನ ಹೋಸ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಮತ್ತೆ ನಾನು ಇನ್ನೊಂದು ಹೇಳ್ತೀನಿ, ಮಾ ಗ್ರೂಪ್ ಅವ್ರಿಗೆ ಏನಕ್ಕೆ ಕೊಡಬೇಕು ಕೆಲಸ ಅಂತ ನಾನು ಹೇಳ್ತೀನಿ ಅಂದರೆ, ಒಂದು ಟೈಮ್ ಮತ್ತು ಕೆಲಸದಲ್ಲಿ ಸಿನ್ಸಿಯರ್. ಯಾಕಂದರೆ ಇವತ್ತು ನಮ್ಮ ಲೈಫ್ ರೂಟೀನಲ್ಲಿ ಇವೆರಡೇ ಇರಬೇಕು. ಒಂದು ಟೈಮು ನಮ್ದು ಏನು ನಾವು ಕೆಲಸ ಮಾಡ್ತೀವಿ ಅದು ಶ್ರದ್ಧೆಯಿಂದ ಮಾಡಬೇಕು. ನಮ್ಗೆ ಅದನ್ನೇ ನಮ್ಮ ಜೀವನ, ನಾವು ಅದನ್ನು ಅವ್ರು ಅಳವಡಿಸ್ಕೊಂಡಿದ್ದಾರೆ. ಸೊ ಮುಂದೆ ಇರೋರು ಅದೇ ಥರ ಅವ್ರು ಸಿಕ್ಕಿದ್ರೆ 100% ಕೆಲಸನೂ ಚೆನ್ನಾಗುತ್ತೆ, ಕ್ವಾಲಿಟಿನೂ ಚೆನ್ನಾಗುತ್ತೆ. ನಾವು ಎಲ್ಲೂ ಕಾಂಪ್ರಮೈಸ್ ಮಾಡಬಾರ್ದು. ಇವಾಗ ನಾವು ಮಾತಾಡೋದೊಂದು, ನಾವು ಹಾಕೋ ಕಾಂಪ್ರಮೈಸ್ ಮಾಡಿಬಿಟ್ಟು ಹಿಂಗಿಲ್ಲ ಮೇಡಮ್ 100% ಅದು ತಪ್ಪು ಆಗುತ್ತೆ, ಕೆಲಸನೂ ಕರೆಕ್ಟ್ ಬರಲ್ಲ. ಯಾರೋ ಅವ್ರ ಕೈಯಿಂದ ಯಾರೋ ಹಾಕ್ಕೊಡಲ್ಲ. ಆದಷ್ಟು ಅವ್ರು ಟ್ರೈ ಮಾಡ್ತಾರೆ, ಸರ್ ಒಳ್ಳೆ ಕೆಲಸ ಮಾಡಿದ್ರೆ ನನಗೆ ಬೇರೆ ಕಡೆ ಕೆಲಸ ಸಿಗುತ್ತೆ ಅನ್ನೋದು ಮನೋಭಾವನೆ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾರೆ. ಅದಕ್ಕೆ ತಕ್ಕನಂಗೆ ನಾವು ಇರಬೇಕು. ಒಂದು ಸೈಡಿಂದ ಬಂದಿಲ್ಲ ಅಂತ ಹೇಳಿದ್ರೆ 100% ಆಗಲ್ಲ. ಆಮೇಲೆ ಏನಾಗುತ್ತೆ, ನಂದು ಹಂಗೆ ಬಂದಿಲ್ಲ, ನಂದು ಹಿಂಗೆ ಬಂದಿಲ್ಲ ಅಂತ ಮಾತಾಡ್ತಾರೆ. ಸೊ ಅದಕ್ಕೆ ಎರಡೂ ಕಡೆಯಿಂದ ನಾವು ಕರೆಕ್ಟ್ ಆಗಿದ್ದರೆ 100% ಆಗುತ್ತೆ. ಯಾಕಂದರೆ ಅವ್ರ ಕಡೆಯಿಂದ ಸಪೋರ್ಟ್ ಇದಕ್ಕೆ ಇಷ್ಟು ಚೆನ್ನಾಗಿ ಬಂತು. ಇವತ್ತು 10 ವರ್ಷ ಆದ್ರೂ ಫರ್ನಿಚರ್ ಅಷ್ಟು ನೀಟಾಗಿದೆ. ನಾನು ಯಾವುದೇ ಒಂದು ವೈರಿಂಗ್ ಚೇಂಜ್ ಮಾಡಿಲ್ಲ, ಇನ್ನೀವರೆಗೂ ಒಂದು ವೈರಿಂಗ್ ಚೇಂಜ್, 4 ಲೈಟ್ ಚೇಂಜ್ ಮಾಡಿದ್ದೀನಿ ಅಷ್ಟು. ಇದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಗುಡ್ ವರ್ಕ್ ಇದೆ. ನನ್ನ ಕಡೆಯಿಂದ ಬರೋದೆಲ್ಲ ನಾನು ಅವ್ರಿಗೆ ಕೊಡ್ತೀನಿ ಕೆಲಸ. ಮತ್ತು ಬೇರೆಯವ್ರಿಗೂ ನಾನು ಹೇಳ್ತೀನಿ, ಈ ಥರವ್ರನ್ನ ನೀವು ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಆಕ್ಚುಲಿ ದಿಸ್ ಈಸ್ ಅ ಸರ್ಪ್ರೈಸ್ ಅಂತ ಹೇಳ್ಬೇಕು ಸರ್ಗೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಬೇರೆ ಕಾನ್ಸೆಪ್ಟ್ ಇತ್ತು, ಅದು ವಾಟರ್ ಬಾಡಿ ಏನಾದ್ರು ಮಾಡ್ಬೇಕು ಅಂತ. ಬಟ್ ಇಲ್ಲೇನಾಯ್ತು ಅಂತಂದ್ರೆ ನಾವೇನ್ ಮಾಡಿದ್ವಿ, ಇದು ಲೆಫ್ಟ್ ಓವರ್ ಮೆಟೀರಿಯಲ್ಸ್ ನೀವು ನೋಡಿರ್ಬೋದು. ಇಂಟೀರಿಯರ್ ಒಳಗಡೆ ಹಾಲ್ ಅಲ್ಲಿ ಏನ್ ವಾಲ್ಗೆ ಹೈಲೈಟ್ ಮಾಡಿದೀವಿ, ಅದೇ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ನ ನಾವು ಇಲ್ಲಿ ತಗೊಂಡು ಯೂಸ್ ಮಾಡಿದೀವಿ ವಿತೌಟ್ ವೇಸ್ಟಿಂಗ್ ದಿಸ್ ಮೆಟೀರಿಯಲ್. ಅಟ್ ದ ಸೇಮ್ ಟೈಮ್ ಇಲ್ಲಿ ಒಂದು ಮನೆ ಎಂಟ್ರೆನ್ಸ್ ಆಗಿರೋದ್ರಿಂದ ಗಣಪತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಈ ಕಾನ್ಸೆಪ್ಟ್ ಕೊಟ್ವಿ. ಇದು ಆಕ್ಚುಲಿ ಸರ್ಗೆ ಸರ್ಪ್ರೈಸ್ ಇತ್ತು. ಇದ್ರಲ್ಲಿ ಯಾವುದೇ ರೀತಿ ಅವ್ರಿಗೆ ನಾವು ಮುಂಚಿತವಾಗಿ ಏನು ಹೇಳಿರ್ಲಿಲ್ಲ. ಬಟ್ ಸರ್ ಎಲ್ಲ ಆಗೋವರೆಗೂ ವೇಟ್ ಮಾಡಿ, ಟೆನ್ಷನ್ ಆಗ್ಬೇಡಿ ಅಂತ ಹೇಳಿದ್ಮೇಲೆ ದೆನ್ ಈ ಸೈಡ್ ಓಕೆ ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್ ಅಂತ ಅಂದ್ಬಿಟ್ಟು. ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೈಯರ್ ಲೆವೆಲ್ ಅಲ್ಲಿ ಕೊಟ್ಟಾಗ ದೇ ವಿಲ್ ಬಿ ಸೋ ಹ್ಯಾಪಿ ಅಂಡ್ ಸ್ಯಾಟಿಸ್ಫೈಡ್ ಆದಾಗ ನಮ್ಗೆ ಅದೇ ಖುಷಿ ಕೊಡುತ್ತೆ. ಈಗ ಪ್ರಾಜೆಕ್ಟ್ ಮಾಡ್ತೀವಿ, ವಿ ಶುಡ್ ನಾಟ್ ಕನ್ಸಿಡರ್ ದಿಸ್ ಒನ್ ಪ್ರಾಜೆಕ್ಟ್ ಅಂತ ನಾವು ಥಿಂಕ್ ಮಾಡಬಾರ್ದು. ವಿ ಶುಡ್ ಗೆಟ್ ಬಾಂಡೇಜ್ ವಿತ್ ದಟ್. ಅಂದ್ರೆ ಈಗ ನಮ್ದ ಮನೆ ನಾವು ಹೇಗ್ ಮಾಡ್ತಾ ಇದೀವಿ ಅಂತ ನಾವು ಡಿಸೈನ್ ಮಾಡಿದಾಗ ವಿ ಕ್ಯಾನ್ ಗೈನ್ ದ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ದ ಕಸ್ಟಮರ್ಸ್ ಅಂಡ್ ವಿ ಕ್ಯಾನ್ ವಿನ್ ದ ಹಾರ್ಟ್ ಆಫ್ ದ ಫ್ಯಾಮಿಲಿ ಅಂತ ಹೇಳ್ಬೋದು. ಇನ್ನೊಂದೇನಂದ್ರೆ, ನಮ್ಮ ಮನೇಲಿ ನಾವು ಖರ್ಚು ಮಾಡ್ತಾ ಇದೀವಿ, ನಮ್ಮ ಮನೆಯಲ್ಲಿ ನಮ್ಗೊಂದು ಕ್ವಾಲಿಟಿ ಬರ್ತಾ ಇದೆ, ಅದಕ್ಕೆ ನಾವು ದುಡ್ಡಿನ ಮಕ ನೋಡಬಾರ್ದು. ಅದನ್ನು ನಾವು ಮಾಡಿಸ್ಬೇಕಾಗಿ ನಮ್ಮ ಮನೆಗೆ ಬರ್ತಾ ಇರೋದ್ರಿಂದ ಅದನ್ನು ನಾವು ಯಾವತ್ತೂ ಆಗಲಿ ಯಾವುದೇ ಒಂದು ವಸ್ತು ನಮ್ಮ ಮನೇಲಿ ನಮಗೋಸ್ಕರ ಮಾಡ್ತಾ ಇದ್ದಾರೆ ಅಂದಾಗ ಅದನ್ನು ನಾವು ಅವ್ರ ಜೊತೆಯಲ್ಲಿ ಕೋಆಪರೇಟ್ ಕೊಟ್ಟು ಮಾಡಿಸ್ಬೇಕು. ಯಾಕಂದರೆ ನಮ್ಮ ಮನೆಗೆ ಬರ್ತಾ ಇರೋದು, ನಮ್ಮ ಖರ್ಚಿಗೆ ನಾವು ಮಾಡ್ಕೊಂಡಿಲ್ಲ ಅಂದರೆ ಮತ್ತೆ ಪ್ರಯೋಜನ ಏನು? ಸೊ ಅದರಿಂದ ಏನಾಯಿತು, ಎಲ್ಲ ಅವ್ರ ಮೇಲೆ ಬಿಟ್ಟಿದ್ದೆ, ನೀವೇ ಮಾಡಿ ಅಂತ. ಅವರೇ ನಾನು ಒಂದು ಸರ್ಪ್ರೈಸ್ ಕೊಡ್ತೀನಿ ಸರ್, ನೀವೇನು ಯೋಚನೆ ಮಾಡಿ. ನೆಕ್ಸ್ಟ್ ಡೇ ಬಂದು ನೋಡಿದಾಗ ನಾನು ಈ ಥರ ಸರ್ಪ್ರೈಸ್ ಕೊಟ್ಟಿದ್ರು. ಬಟ್ ಇದು ಒಂದು ಒನ್ ಆಫ್ ದ ಹೈಲೈಟ್. ನಮ್ಮ ಮನೆಯಲ್ಲಿ ಬಂದವರೆಲ್ಲ ಫಸ್ಟ್ ಚಪ್ಪಲಿ ಬಿಟ್ಬಿಟ್ಟು ನಮಸ್ಕಾರ ಮಾಡಿ ಹೊರಗಡೆ ಬರ್ತಾರೆ. ನಮ್ಮ ಮನೆಯಲ್ಲಿ ಬರೋರೆಲ್ಲ ಫಸ್ಟ್ ಇದನ್ನೇ ನೋಡೋದು, ತುಂಬಾ ಹೈಲೈಟ್ ಮಾಡೋದು. ಇದು ನಾವೇನ್ ಮಾಡಿದ್ವಿ, ಅವ್ರಿರೋಂತ ಮೆಟೀರಿಯಲ್ಸ್ ನಾವು ವೇಸ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇದು ಒಂದು ಡಿಸೈನ್ ಆನ್ ದ ಸ್ಪಾಟ್ ಡಿಸೈನ್ ಕ್ರಿಯೇಟ್ ಮಾಡ್ಬಿಟ್ಟು
ಇದನ್ ಮಾಡಿದ್ದು. ಯಾಕಂದ್ರೆ ಅದು ಹಾಲಿಗೆ ತಂದಿರೋದು ನಮ್ಗೆ ಮಿಕ್ತು ಮೆಟೀರಿಯಲ್, ವೇಸ್ಟ್ ಮಾಡಬಾರ್ದು ಅಂತ ಈ ಡಿಸೈನ್ ಕ್ರಿಯೇಟ್ ಮಾಡಿ, ಅಟ್ ದ ಸೇಮ್ ಟೈಮ್ ಇದು ಮನೆ ಒಳಗಡೆ ಬರುವಾಗ ಫಸ್ಟ್ ಎಂಟ್ರೆನ್ಸ್ ಆಗಿರೋದ್ರಿಂದ ಈ ಗಣೇಶನ ನಾವು ಇದು ಮಾಡಿದ್ವಿ, ಮ್ಯೂರಲ್ ವರ್ಕ್ ಇದು. ಬಟ್ ಇದಕ್ಕೆಲ್ಲ ನಾನು ಅಕ್ಸೆಪ್ಟ್ ಮಾಡಿರುವಂತದ್ದು ಕ್ಲೈಂಟ್. ನಾವ್ ಏನೇ ಹೇಳಿದ್ರು ಅವರು ಫಸ್ಟ್ ಯೋಚನೆ ಮಾಡುತ್ತಾ ಇರ್ಲಿಲ್ಲ. ಫಸ್ಟ್ ಥಿಂಗ್ ಇಸ್ ಮೇಡಮ್ ನಿಮಗ್ ಚೆನ್ನಾಗ್ ಅನ್ಸುತ್ತಾ, ಚೆನ್ನಾಗ್ ಬರುತ್ತೆ ಅಂತಂದ್ರೆ ಯು ಗೋ ಹೆಡ್ ಮೇಡಮ್ ಅಂತ ಹೇಳ್ತಿದ್ರು. ಮತ್ತೆ ಇವರು ಇದು ಗಣೇಶಗೆ ದುಡ್ಡು ತಗೊಂಡಿಲ್ಲ, ಅವರೇ ತಂದು ಹಾಕಿರೋದು. ದಟ್ಸ್ ಟ್ರೂ. ಬಿಕಾಸ್ ನಮಗೂ ಗೊತ್ತಿರ್ಲಿಲ್ಲ. ಅವ್ರು ಹೇಳಿದ್ರು ಸರ್ ನಾನು ಡಿಸೈನ್ ಮಾಡ್ತೀನಿ ನೀವು ನೋಡಿ ಅಂತ. ಯಾಕಂದ್ರೆ ಇಲ್ಲಿ ಒಂದು ಫೌಂಟೇನ್ ಮಾಡೋಣ ಅಂತ ಫಸ್ಟ್ ಪ್ಲಾನ್ ಇತ್ತು. ಆಮೇಲೆ ನನಗೆ ಫೌಂಟೇನ್ ಆಗಲ್ಲ ಅಂದಿದ್ದು ನಾನು ಒಂದು ಡಿಸೈನ್ ಮಾಡ್ತೀನಿ ಸರ್, ನೀವು ಇಲ್ಲಿ ತರ ನೋಡ್ಬೇಡ್ರಿ, ನಾನು ಮಾಡಿದ್ಮೇಲೆ ಬಂದು ನೋಡಿ ಅಂತ ಹೇಳಿದ್ರು. ಮಾಡಿದ್ಮೇಲೆ ಈ ತರ ಮಾಡಿದ್ರು. ಇದು ಒಂದು ಹೈಲೈಟ್, ಬರೋರ್ಗೆಲ್ಲ ಫಸ್ಟ್ ಹೈಲೈಟ್ ಇದೆ. ಅರ್ಚನಾ ಮ್ಯಾಮ್ ಇದ್ದಾರೆ, ಮಾ ಗ್ರೂಪ್ ಫೌಂಡರ್. ಅವ್ರು ನಿಮ್ಗೆ ಒಂದು ಆಸ್ ಅ ಟೋಕನ್ ಆಫ್ ಒಂದು ಗ್ರಾಟಿಟ್ಯೂಡ್ ತರ ನಮ್ ಕಡೆಯಿಂದ ನಿಮ್ಗೆ ಒಂದು ಗಿಫ್ಟ್ ಕೊಡ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಅಮೂಲ್ಯವಾದ ಸಮಯನ ನಮ್ಗೋಸ್ಕರ ಕೊಟ್ಟಿದ್ದಕ್ಕೆ, ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನ ಹಾಗೆ ಎಲ್ಲರ ಮುಂದೆ ಹೇಳಿದ್ದಕ್ಕೆ ಐ ಆಮ್ ವೆರಿ ಅಪ್ರಿಶಿಯೇಟಿಂಗ್ ಯು ಸರ್. ಯಾಕಂದ್ರೆ ಈ ತರ ಕಸ್ಟಮರ್ಸ್ ನೀವು ಹೇಳ್ದಂಗೆ 2 ಕೈ ಜೋಡಿಸಿದ್ರೇನೆ ನಮ್ಗೆ ಒಂದು ಪ್ರೋಗ್ರೆಸ್ ಆಗ್ಲಿಕ್ಕೆ ಅವಕಾಶ ಸಾಧ್ಯ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಕೂಡ ನಮ್ಗೆ ಅಷ್ಟೇ ಸಪೋರ್ಟಿವ್ ಆಗಿದ್ದೀವಿ ಸರ್. ಯಾಕಂದ್ರೆ ಏನಾದ್ರು ಮೆಟೀರಿಯಲ್ ಸೆಲೆಕ್ಷನ್ ಇದೆ, ಏನಾದ್ರು ಇದೆ ಅಂತಂದ್ರೆ ಖಂಡಿತ ನಿಮ್ ಸಮಯನ ನೀವು ಪಕ್ಕಕ್ಕಿಟ್ಟು ಓಕೆ ನನ್ ಮನೆಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೀವು ಸಮಯ ಕೊಡ್ತಿದ್ರಿ. ಆಮೇಲೆ ನಾವ್ ಹೇಳಿದ್ದನ್ನ ಸ್ಪೆಷಲಿ ಅರ್ಥ ಮಾಡ್ಕೋತಿದ್ರಿ. ಓಕೆ ಇವಾಗ ನೀವು ಫಾರ್ ಎಕ್ಸಾಂಪಲ್ ಹೇಳಿದ್ರಿ ವಾಲ್ ಬಗ್ಗೆ, ಅದು ಫಿನಿಶಿಂಗ್ ಆಗೋಕ್ಕಿಂತ ಮುಂಚೆ ನಿಮ್ಗೆ ಅದು ಗೊತ್ತಾಗ್ಲಿಲ್ಲ, ಬಟ್ ಹೈಲೈಟ್ ಆಗಿದೆ ಅಂತ ಹೇಳಿದ್ರಿ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ಇನ್ನೊಂದು, ನಾವು ಏನೇ ತಪ್ಪಾಗಿದ್ರು ನಾವು ಹೇಳ್ತೀವಿ, ನೇರವಾಗಿ ಹೇಳೋ ನನ್ಗೆ ಇದೇ ಕೆಪಾಸಿಟಿ. ಯಾಕಂದ್ರೆ ಹೇಳಬಹುದು, ನೀವು ಅದನ್ನ ತಿದ್ಕೋಬಹುದು. ಬಟ್ ನನಗೆ ಎಲ್ಲೂ ತಪ್ಪು ಕಾಣಿಸ್ಲಿಲ್ಲ, ಅದರಿಂದ ನಾನು ಎಲ್ಲೂ ತಪ್ಪಿದೆ ಅಂತ ನಾನು ಹೇಳಕ್ ಇಷ್ಟಪಡ್ಲಿಲ್ಲ. ಬಟ್ ಅದೊಂದು ಇನ್ಕನ್ವೀನಿಯನ್ಸ್ ಅದೊಂದು ಹೇಳಿದೆ. ಕಾರಣ ಏನಂದ್ರೆ ತಪ್ಪಿದ್ರೆ ನಾವು ಹೇಳ್ಬೇಕು. ಇಂಥ ಮೂಮೆಂಟ್ಸ್ ಎಲ್ಲ ನಾವು ಡೈರೆಕ್ಟ್ ಹೇಳ್ಬೇಕು ನಿಮ್ಗೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಾವೇನೋ ತಪ್ಪು ಮಾಡಿದ್ವಿ, ಸುಧಾರಿಸ್ಕೋಬಹುದು ಅಂತ. ಬಟ್ ತಪ್ಪಿಲ್ಲ ಅಂದ್ಮೇಲೆ ನಾವೇನೋ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲ್ಲ. ನೀವು ಹೇಳಿದ್ದು ಹೇಗಂದ್ರೆ ಪ್ರೊಫೆಷನಲ್ಸ್ಗೆ ನಮಗ್ ಗೊತ್ತಿರುತ್ತೆ ಎಲ್ಲಿ ಏನ್ ಬಜೆಟ್ ನಮ್ಗೆ ಆ ಫ್ರೀಡಮ್ ಕೊಟ್ಟಾಗ ಡೆಫಿನೆಟ್ಲಿ ನಾವು ಎಲ್ಲರೂ ಚೆನ್ನಾಗಿ ಟೋಟಲ್ ನಿಮ್ಗೆ ಫ್ರೀಡಮ್ ಕೊಟ್ಟಿದೆ ನಿಮ್ಗೆ. ಯಾಕಂದ್ರೆ ನೋಡಿ, ಇವಾಗ ಒಂದ್ ಕೆಲಸ ನಿಮ್ಗೆ ಗೊತ್ತಿದೆ, ನನ್ ಕೆಲಸ ನನಗ್ ಗೊತ್ತಿರುತ್ತೆ, ನಿಮ್ಗೇನು ಗೊತ್ತಿರಲ್ಲ. ನಿಮ್ ಕೆಲಸ ನಿಮ್ಗೆ ಗೊತ್ತಾಗ ನಿಮ್ ಮೇಲೆ ನಾವು ಡಿಪೆಂಡ್ ಮಾಡಿದಾಗ ಇನ್ನೂ ನಿಮ್ಗೂ ಸಂತೋಷ ಆಗುತ್ತೆ. ನಮ್ಗೆ ವಿಶ್ವಾಸ ಮಾಡಿ ನಮ್ ಕೆಲಸ ಕೊಟ್ಟಿದ್ದಾರೆ, ನಾನ್ ಚೆನ್ನಾಗಿ ಮಾಡ್ಕೊಡ್ಬೇಕು ಅನ್ನೋದು. ನೀವು ಏನ್ ಟೈಮ್ ಯಾವ ರೀತಿ ನೀವು ಪಿಕ್ ಮಾಡಿದ್ರಿ, ವಿಸಿಟಿಂಗ್ಸ್ ಇದನ್ನೆಲ್ಲ ಮುಂದೇನು ನೀವು ಕ್ಲೈಂಟ್ ಜೊತೆಲಿ ಮಾಡಿದ್ರೆ 100% ನಿಮ್ಗೆ ಇನ್ನೂ ತುಂಬಾ ಎತ್ತರವಾಗಿ ಬೆಳಿತೀರಾ ಅಂತ ನನ್ನ ಆಶೀರ್ವಾದ ಇದೆ. Thank you sir. Thank you so much. And this is the small token of gratitude from our side. Thank you. Thank you. This is amazing ಅಲ್ಲ. 10 ವರ್ಷಗಳ ರೆಗ್ಯುಲರ್ ಯೂಸ್, ಫೇರ್ ಅಂಡ್ ಟೇರ್ ಇದೆಲ್ಲ ಕನ್ಸಿಡರ್ ಮಾಡಿದ್ರು ಸರ್ ಹೇಳ್ತಿದ್ದಾರೆ ಏನೋ ಮೇಜರ್ ರಿಪೇರ್ ವರ್ಕ್ಸೇ ಮಾಡಿಸಿಲ್ಲ ಅಂತ. ಕೇವಲ 1-2 ವರ್ಷಗಳಲ್ಲಿ ಹ್ಯಾಂಡಲ್ ಮುರಿದೋಗೋದು ಅಥವಾ ಬಾಗ್ಲು ಓಪನ್ ಮಾಡೋವಾಗ ಬಾಗ್ಲೇ ಕೈಗೆ ಬರುವಂತ ಈ ಕಾಲದಲ್ಲೂ ಇಷ್ಟು ಒಳ್ಳೆ ಕ್ವಾಲಿಟಿ ಮಟೀರಿಯಲ್ಸ್ನ ಯೂಸ್ ಮಾಡಿ, ಅಂತ ಹೈ ಸ್ಕಿಲ್ ಲೇಬರ್ನ ಯೂಸ್ ಮಾಡಿ ಈ ಒಂದು ಮನೆ ಕಂಪ್ಲೀಟ್ ಮಾಡಿಕೊಟ್ಟಿರೋದು, ಅದರಲ್ಲೇ ಗೊತ್ತಾಗುತ್ತೆ ಅವ್ರ ವರ್ಕ್ ಎಥಿಕ್ಸ್ ಏನು ಅಂತ. ಐ ಮಸ್ಟ್ ಸೇ ಇಟ್ಸ್ ಟ್ರೆಮೆಂಡಸ್ ಬಿಕಾಸ್ ಇಟ್ಸ್ ಬಿನ್ 10 years and nothing has been changed in the last decade. ಸರ್ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ನಾನಂತೂ ಈ ಕಾನ್ವರ್ಸೇಷನ್ನ ತುಂಬ ಎಂಜಾಯ್ ಮಾಡಿದೆ. ಇಫ್ ಯು ಟು ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ, ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿತ್ ಯೋರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ನೀವೇನಾದರೂ ನಿಮ್ಮ ಸ್ವಂತ ಮನೆ ಕಟ್ಟಿಸ್ತಾ ಇದ್ರೆ ಅಥವಾ ನಿಮ್ಮ ಮನೆಗೆ ಇಂಟೀರಿಯರ್ಸ್ ಮಾಡಿಸ್ತಾ ಇದ್ರೆ, ಲುಕ್ ನೋ ವೇರ್ ಎಲ್ಸ್, ಮಾ ಗ್ರೂಪ್ಸ್ ಇಸ್ ಹಿಯರ್ ಟು ಹೆಲ್ಪ್ ಯು. ಮಾ ಗ್ರೂಪ್ಸ್ನ ಕಾಂಟ್ಯಾಕ್ಟ್ ಆಗೋಕ್ಕೆ ಬೇಕಾಗಿರುವಂತಹ ಎಲ್ಲ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ್ಯಂಡ್ ಕ್ಯಾಪ್ಷನ್ ಅಲ್ಲಿ ಆ್ಯಡ್ ಮಾಡಿರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದಿ ಎಂಡ್. ಬೈ ಬೈ.